ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ತಾಳಗುಪ್ಪದಲ್ಲಿ ಸಾಮಾಜಿಕ ಜಾಲತಾಣದ ಮೂಲಕ ಮಡಿವಾಳ ಮತ್ತು ದೈವಜ್ಞ ಬ್ರಾಹ್ಮಣರ ಅವಹೇಳನೆ, ರೈತ ಸಂಘದ ಸಹಯೋಗದಲ್ಲಿ ಎಎಸ್ಪಿ ಅವರಿಗೆ ಮನವಿ. ಜಾಲತಾಣದಲ್ಲಿ ಮಾಹಿತಿ ಬಿಡುವಾಗ ಎಚ್ಚರ ಇರಲಿ ಎಂದ ಪೊಲೀಸ್ ಉಪಾಧೀಕ್ಷರು. ಸಣ್ಣ ಸಮುದಾಯವನ್ನು ಅವಹೇಳನೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ದಿನೇಶ್, ಕೃಷ್ಣ ಶೇಟ್, ಕೊಟ್ರಪ್ಪ ಇನ್ನಿತರರ ಒತ್ತಾಯ. ಸಾಗರ ಮೂಲದ ನಾಗರಾಜ್ ಅವರ ನಟನೆ ಮತ್ತು ನಿರ್ದೇಶನದ ತಮಟೆ ಲಚ್ಚಿ ಫಸ್ಟ್ ಲುಕ್ ಗಣಪತಿ ಎದುರು ಬಿಡುಗಡೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ತಾಳಗುಪ್ಪ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಮಡಿವಾಳ ಹಾಗೂ ದೈವಜ್ಞ ಜನಾಂಗವನ್ನು ನಿಂದಿಸಿ ಸಮುದಾಯಗಳ ನಡುವೆ ದ್ವೇಷಭಾವನೆ ಮೂಡಿಸಿರುವುದನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಸೋಮವಾರ ರೈತ ಸಂಘದ ನೇತೃತ್ವದಲ್ಲಿ ಗ್ರಾಮಸ್ಥರು ಎಎಸ್ಪಿ ಡಾಕ್ಟರ್ ಬೆನಕಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ಕೊಟ್ರಪ್ಪ ಎಂಎಸ್, ತಾಳಗುಪ್ಪ ಭಾಗದ ಪ್ರಮುಖರು ಹಾಗೂ ಮನವಿ ಸ್ವೀಕರಿಸಿ ಎಎಸ್ಪಿ ಡಾಕ್ಟರ್ ಬೆನಕಪ್ರಸಾದ್ ಮಾತನಾಡಿದರು. ರೈತ ಸಂಘದ ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ, ರಮೇಶ್ ಕೆಳದಿ, ಗಣಪತಿ ಮೂಸುಳ್ಳಿ, ಚಂದ್ರಶೇಖರ್, ರಾಘವೇಂದ್ರ ಇನ್ನಿತರರು ಹಾಜರಿದ್ದರು. ಮಡಿವಾಳ ಸಮುದಾಯ ಮತ್ತೆ ನಮ್ಮ ಶೆಟ್ರು ಸಮುದಾಯ, ದೈವಜ್ಞ ಬ್ರಾಹ್ಮಣ ಸಮುದಾಯದ ವಿರುದ್ಧ ಅವಹೇಳನಕಾರಿ ಬರವಣಿಗೆಯನ್ನ ಮಾಡಿ ಅವರಿಗೆ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿರ್ತಕ್ಕಂಥ ಮತ್ತೆ ಅವರ ಗೌರವಕ್ಕೆ ಚ್ಯುತಿ ತರತಕ್ಕಂಥ ಕೃತ್ಯವನ್ನ ಎಸಗಿರೋ ವಿಚಾರದಲ್ಲಿ ಇವತ್ತು ಪೊಲೀಸ್ ಉಪ ಅಧೀಕ್ಷಕರ ಕಚೇರಿಗೆ ತಾವೆಲ್ಲರೂ ಕೂಡ ಎಲ್ಲ ಸಮುದಾಯದವರು ಬಂದಿದ್ದೀರಿ. ಅನೇಕ ಸಮುದಾಯದ ಬರೀ ಮಡಿವಾಳ ಮತ್ತೆ ಬ್ರಾಹ್ಮಣ ಸಮುದಾಯದವರು, ದೈವಜ್ಞರು ಇಲ್ಲ, ಬೇರೆ ಬೇರೆ ಸಮುದಾಯದವರು ಕೂಡ ಇದ್ದೀರಿ. ನಾವು ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ. ನಾವು ಇನ್ನೊಂದು ಸಮುದಾಯನ ಎಲ್ಲೂ ಸಮುದಾಯದ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೂ ಕೂಡ ಆ ವ್ಯಕ್ತಿ ಯಾರು ನಿಮ್ಮ ಬಗ್ಗೆ ಅವಹೇಳನ ಮಾಡಿದ್ದಾನೆ ಅದನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ. ಆ ಖಂಡಿಸೋ ದೃಷ್ಟಿಯಿಂದನೇ ಕೂಡ ನಿನ್ನೆಯಿಂದನೂ ಕೂಡ ನಿಮ್ ಜೊತೆಗೆ ನಾವು ಗಟ್ಟಿಯಾಗಿದ್ದೇವೆ. ಯಾರೋ ಒಬ್ಬ ಇಬ್ಬ ಕಿಡಿಗೇಡಿಗೆ ಮಾಡಿರ್ತಕ್ಕಂಥ ಕೃತ್ಯವನ್ನ ಆ ವ್ಯಕ್ತಿಯ ಎಲ್ಲಾ ಸಮುದಾಯಕ್ಕೆ, ಆ ವ್ಯಕ್ತಿಯ ಇಡೀ ಸಮುದಾಯಕ್ಕೆ ಅಂಟಿಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಅನೇಕ ನಮ್ಮ ಸಮುದಾಯದಲ್ಲಿ ದೊಡ್ಡ ದೊಡ್ಡ ನಾಯಕರು ಈ ರಾಜ್ಯವನ್ನ ಆಳಿದ್ದಾರೆ. ಇವ್ರು ಹೇಳ್ದಂಗೆ ಇವ್ರ ಅಣ್ಣ ಆಳಿರೋದಲ್ಲ, ಇಡೀ ರಾಜ್ಯವನ್ನ ಆಳಿದಿರ್ತಕ್ಕಂಥ ನಮ್ಮ ಸಮುದಾಯದ ನಾಯಕರಿದ್ದಾರೆ. ಎಲ್ಲಾ ಸಮುದಾಯದವ್ರನ್ನ ಪ್ರೀತಿ ವಿಶ್ವಾಸದಿಂದ ಕಂಡಂತ ಮಹಾನ್ ನಾಯಕರು ಕೊಟ್ಟಂತ ಸಮುದಾಯ ಅದು. ಅವನಿಗೇನು ತಲೆ ಕೆಟ್ಟಿತ್ತೋ ಗೊತ್ತಿಲ್ಲ, ಅವನೇನೋ ಮಾಡಿದಾನೆ, ಅದನ್ನ ಯಾರೂ ಕೂಡ ಒಪ್ತಕ್ಕಂಥದ್ದಲ್ಲ. ಈಗಾಗಲೇ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರಿ, ತಮ್ಮ ನೋವನ್ನ ನಾನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿ ಹೇಳಬೇಕು ಅದು ಹೇಳಿದೀವಿ. ಕಾನೂನು ಕ್ರಮ ಆಗಲೇಬೇಕು. ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಯಾವ ಸಮುದಾಯದವ್ರ ಮೇಲೂ ಕೂಡ ಈ ರೀತಿಯ ಅವಹೇಳನಕಾರಿ ಎಲ್ಲ ದಾಳಿ ಇದೊಂದು ರೀತಿ ಭಯೋತ್ಪಾದಕ ಕೃತ್ಯ. ಇದು ಭಯೋತ್ಪಾದಕರಂದ್ರೆ ಬಾಂಬ್ ಹಾಕ್ತಕ್ಕಂಥವ್ರು ಮಾತ್ರ ಭಯೋತ್ಪಾದಕರಲ್ಲ, ಜನರಲ್ಲಿ ಭಯ ಹುಟ್ಟಿಸ್ತಕ್ಕಂಥವ್ರು, ಸಮುದಾಯದಲ್ಲಿ ಸಮಾಜದಲ್ಲಿ ಭಯ ಹುಟ್ಟಿಸ್ತಕ್ಕಂಥವ್ರೇ ಭಯೋತ್ಪಾದಕರು. ಹಾಗಾಗಿ ಇವ್ರ ಅಣ್ಣ, ಇವರ ತಮ್ಮ, ಇವ್ರ ಅಪ್ಪ, ಇವ್ರ ದೊಡ್ಡಪ್ಪ ಇದೆಲ್ಲ ಪ್ರಶ್ನೆ ಬರೋದಿಲ್ಲ. ಎಲ್ಲರೂ ಆಳ್ಲಿಕ್ಕೆ ಅವಕಾಶ ಕೊಡದೆ ನಾವುಗಳು. ಯಾರೇ ನಮ್ಮನ್ನ ಆಳೋದಾದ್ರೂ ಆ ಅವಕಾಶ ಸೃಷ್ಟಿ ಮಾಡ್ತಕ್ಕಂಥವ್ರೆ ನಾವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ರೀತಿ ಅವಕಾಶಗಳು ಬೇಕು ಅನ್ನೋದಾದ್ರೆ ಬಹಿರಂಗವಾಗಿ ಆ ಅಣ್ಣ ತಮ್ಮ ಎಲ್ಲರೂ ಕೂಡ ನಿಮ್ಮ ಕ್ಷಮೆ ಯಾಚಿಸ್ಬೇಕು. ಮತ್ತೆ ಇನ್ಯಾವತ್ತೂ ಕೂಡ ನಿಮ್ ಸೇವೆ ಮಾಡ್ತೀವಿ ಅಂತ ಹೇಳ್ಬೇಕೇ ವಿನಃ ನಿಮ್ಮನ್ನ ಆಳ್ತೀವಿ ಅನ್ನೋ ಮಾತನ್ನ, ಆ ದುರಹಂಕಾರದ ಮಾತನ್ನ ಯಾವ ಜನಪ್ರತಿನಿಧಿಯೂ ಕೂಡ ಆಡಬಾರ್ದು. ಜನಪ್ರತಿನಿಧಿಯ ಪರವಾಗಿಯೂ ಕೂಡ ಯಾರು ಆಡಬಾರ್ದು ಅಂತೇಳಿ, ಹಾಗೆ ಈ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನವರು ಗಂಭೀರವಾಗಿ ಪರಿಗಣಿಸ್ಬೇಕು. ಅವ್ರು ಪರಿಗಣಿಸೋದಿಲ್ಲ. ಅವ್ರಿಗೆ ಇವೆಲ್ಲ ದೊಡ್ಡ ವಿಚಾರ ಅಲ್ಲ. ಅವ್ರಿಗೇನಿದ್ರು ಓಟ್, ಯಾವ ಸಮುದಾಯದವರು ಎಲ್ಲಿ ಎಷ್ಟು ಓಟ್ ಇದಾವೆ, ಯಾರು ನಮ್ಮನ್ನ ವಿರೋಧ ಮಾಡ್ಬಿಡ್ತಾರೆ ಅನ್ನೋ ಭಾಗದಲ್ಲಿ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೋದಿಲ್ಲ. ಮತ್ತೆ ಮತದಾರರಿಗೆ ಕೊಟ್ಟಂತ ಭರವಸೆಯಲ್ಲಿ ಒಂದನ್ನು ಈಡೇರಿಸಿಲ್ಲ ಇದುವರೆಗೂ ಕೂಡ. ಹಾಗಾಗಿ ಅವರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. ತಾಳಗುಪ್ಪದಲ್ಲಿ ಏನು ಅಶಾಂತಿ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಒಂದು ಹಿಟ್ಲರ್ ಆಡಳಿತವನ್ನ ಕೊಡ್ತಾ ಇದ್ದಾರೆ, ಇದನ್ನೆಲ್ಲ ಅವರು ಮಾಹಿತಿಯನ್ನ ಕ್ರೋಢೀಕರಿಸಿ ನಿಗ್ರಹಿಸಬೇಕು. ಅದು ಅವ್ರ ಜವಾಬ್ದಾರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ತನ್ನ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಅವ್ರಿಗೆ ಗೊತ್ತಿದೆಯಲ್ಲೋ ನಂಗೆ ಗೊತ್ತಿಲ್ಲ. ನಾನು ಒಂದ್ 2-3 ಬಾರಿ ಭೇಟಿ ಮಾಡಿದ್ದೀನಿ. ಅವರು ಎಲ್ಲರ ಮೇಲೂ ಕೂಡ ರೇಗೋದ್ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಯಾರ್ಯಾರೋ ಅವ್ರ ಹತ್ರ ದೇಣಿಗೆ ಮತ್ತೆ ಅವ್ರ ಹತ್ರ ವೈಯಕ್ತಿಕ ಲಾಭಕ್ಕೆ ಹೋಗೋರು ಅವರು ರೇಗಿದ್ರೆ ಸುಮ್ಮನೆ ಇರ್ಬೋದು. ನಮ್ಮಂತವ್ರೆಲ್ಲ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ.
ಅವ್ರು ಕೆಲಸ ಮಾಡ್ಲಿ ಅನ್ನೋ ಒತ್ತಾಯವನ್ನ ಹಾದಿ ಬೀದಿಲಿ ಅಡ್ಡಾಕಿ ಕೇಳ್ತಕ್ಕಂಥ ಶಕ್ತಿ ನಮಗೆ ದೇವ್ರು ಕೊಟ್ಟಿದ್ದಾನೆ. ಅದನ್ನ ನಾವು ಮಾಡ್ತೀವಿ. ಮತ್ತೊಂದು ನಿಮಗೆ ಎಲ್ರಿಗೂ ಹೇಳ್ತೀನಿ, ನೀವು ಯಾರು ಕೂಡ ಎದೆಗುಂದಕ್ಕಂತ ವಿಚಾರ ಇಲ್ಲ. ನಿಮ್ಮ ಜೊತೆಗೆ ನಾನು, ನಮ್ಮ ನಾಯಕರುಗಳು, ನಮ್ಮ ಸಂಘಟನೆ ಸದಾ ಇರ್ತೇವೆ. ನಿಮಗೆ ಅನ್ಯಾಯ ಆದಾಗ, ನಿಮಗೆ ದೌರ್ಜನ್ಯ ನಡೆದಾಗ ಯಾವತ್ತೂ ಕೂಡ ಇವ್ರು ರೈತ ಸಂಘದವರು ಅಂತೇಳಿ ಕೀಳರಿಮೆ ಬೇಡ. ನಮ್ಮಲ್ಲೂ ಅಪಾರವಾದ ಶಕ್ತಿ ಇದೆ. ನಮಗೆ ಯಾರು ಅಧಿಕಾರ ಕೊಡೋದು ಬೇಡ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆ ಅಧಿಕಾರದಲ್ಲೇ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋ ತಾಕತ್ತು ರೈತರಿಗಿದೆ, ರೈತ ಸಂಘಟನೆ ನಾಯಕರಿಗಿದೆ. ಹಾಗಾಗಿ ದಯವಿಟ್ಟು ಎದೆಗುಂದೋದು ಬೇಡ. ನಾವು ಯಾವತ್ತೂ ಕೂಡ ಅನ್ಯಾಯದ ವಿರುದ್ಧ ನಿಲ್ತೇವೆ, ಸತ್ಯ ನ್ಯಾಯದ ಪರವಾಗಿ ನಿಲ್ತೇವೆ. ಹಾಗಾಗಿ ಇವತ್ತು ಯಾವ ಸಮುದಾಯ, ಯಾವ ನೆಂಟನ್ನು ಕೇಳದೆ ಇವತ್ತು ನಿಮ್ ಜೊತೆ ಬಂದಿಷ್ಟು ಗಟ್ಟಿಯಾಗಿ ನಿಂತಿದ್ದೀವಿ. ನ್ಯಾಯಕ್ಕಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ಆಗ್ರಹಿಸ್ತಾ ಇದ್ದೇವೆ. ಖಂಡಿತ ನ್ಯಾಯ ಸಿಗಬೇಕು. ನಿಮ್ಮ ಮನಸ್ಸಿಗೆ ಆಗಿರ್ತಕ್ಕಂಥ ನೋವಿಗೆ ನಾವು ಯಾವತ್ತೂ ಕೂಡ ಕ್ಷಮೆಯನ್ನ ನಾನು ಕೂಡ ಕೇಳ್ತೇನೆ. ಈ ಸಮಾಜದಲ್ಲಿ ನಾವು ಹುಟ್ಟಿರೋದ್ರಿಂದ, ಇಂಥ ಕಿಡಿಗೇಡಿಗಳ ಮಧ್ಯೆ ನಾವು ಜೀವನ ಮಾಡ್ತಾ ಇರೋದ್ರಿಂದ ಆ ಕ್ಷಮೆಯನ್ನ ನಾವು ಅದನ್ನ ನಿರೀಕ್ಷೆ ಮಾಡಿಲ್ಲ. ನಾನು ಕೂಡ ಕ್ಷಮೆ ಕೇಳ್ತೀನಿ. ಈ ತರದ ಘಟನೆಗಳು ಮುಂದೆ ನಡಿಬಾರ್ದು. ನಾವು ಮಾಡೋದು ಬೇಡ. ಈಗ ಸೇವೆ ಅನ್ನೋದು ನಾವೇ ಅವರನ್ನ ಆಚೆ ಕಳಿಸಿದ್ದಲ್ವಾ. ನಾನೇನ್ ತಿಳ್ಕೊಂಡಿದ್ದೇನೆಂದ್ರೆ, ಇಲ್ಲ MLA ಇರ್ಬೋದು, ಇಲ್ಲ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು. ಈಗ ನಮ್ಮನ್ನ ಆಳೋರು ಯಾರಪ್ಪ ಅಂದ್ರೆ ಅಲ್ಲಿ ಮೆಂಬರ್ ಆಗಿರ್ಬೋದು. ಅವರು ಬಿಟ್ರೆ ಬೇರೆ ಯಾರು ಆಳಕ್ ಬರಲ್ಲ. ಅವ್ರನ್ನ ಗೆಲ್ಲಿಸ್ತಾರು ನಾವು. ಉದ್ದೇಶ ಏನಂದ್ರೆ, ನಮ್ಮ ಸೇವಕರಾಗಿರೋದಕ್ಕೆ ನಾವು ಕಳಿಸಿರೋದನ್ನ ಅಲ್ಲಿ ನಾಯಕರು ನಾವಾಗಿರ್ತೇವೆ. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನ್ ಹೇಳುತ್ತಂದ್ರೆ, ಪ್ರಜೆಗಳಿಗೋಸ್ಕರ ಇಲ್ಲಿ ಪ್ರಜೆಗಳೇ ಪ್ರಭುತ್ವ. ಆದರೆ ಇವರು ಅದನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನ ಆಡ್ತೇವಿ, ನೀವು ನಮ್ಮ ಕೈ ಕೆಳಗೆ ಅನ್ನೋದನ್ನ ಇವರು ಈಗ ನೋಡಿ ಈ ತರ ಮಾಡಿದ್ರು. ನಮ್ಮ ದೈವಜ್ಞ ಸಮಾಜಕ್ಕೆ, ಮರುಗಡೆ ಸಮಾಜ ಗಂಡಸರೇ ಅಲ್ಲ ಅನ್ನೋ ಒಂದು ಮಾತಾಡಿದ ಹೊರಡ್ತವನೇ. ಹಾಗಾದ್ರೆ ಅವನು ಯಾವ ತರ ಗಂಡಸನ್ನೋದು ನೋಡ್ಬೇಕಾಗತ್ತೆ. ಹಾಗಾಗಿ ಈ ವಿಚಾರದಲ್ಲಿ ತುಂಬಾ ಬೇಜಾರಾಗಿದೆ. ನಮ್ಮ ಮರುಗಡರು, ನಮ್ಮ ಸಮಾಜದಲ್ಲಿ ನಾವು ಒಂದೇ ಕೀರಲ್ಲಿ ಇದ್ದಂಗೆ ಇದ್ದೀವಿ, ಎಲ್ಲ ಒಟ್ಟಾಗಿದ್ದೀವಿ. ಅಣ್ಣ ತಮ್ಮದ್ರಂಗೆ ಉಳಿದವರೆಗೂ ಒಂದು ಗಲಾಟೆಯಿಂದ ನಾವು ಮಾಡಿದಾರಲ್ಲ. ಹಾಗಂತ ಅವ್ರ ಮೇಲೂ ನಾವು ಗಲಾಟೆ ಮಾಡಿದಾರಲ್ಲ. ಅವ್ರು ಮಾಡ್ಯಾರ, ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ. ಅದು ನಾವು ಅದು ಮಾಡಕ್ ಹೋಗ್ಲಿಲ್ಲ. ಈ ತರ ಅವ್ರು ಮಾಡ್ತಾರೆ ಅಂತಂದ್ರೆ ಎಷ್ಟು ಅವಮಾನ ಆಗಿದೆ ಅಂದ್ರೆ ತುಂಬಾ ಬೇಜಾರಾಗಿದೆ ಎಲ್ಲರಿಗೂ. ಹಾಗಾಗಿ ಇದನ್ನ ಏನ್ ಕೊಟ್ಟಿದ್ದೀವಿ ಮನವಿ, ಅದು ಒಳ್ಳೆ ರೀತಿಯಲ್ಲಿ ನಿಜವಾಗೂ ಯಾವುದೇ ಒಂದು ಬಲಾತ್ಕಾರ ಇಲ್ದಂಗೆ ಕರ್ಕೊಂಡ್ಬಂದು ಅವ್ರಿಗೆ ಎನ್ಕ್ವೈರಿ ಮಾಡ್ಬೇಕು. ಯಾರದ ಒತ್ತಡಕ್ಕೆ ಬಿದ್ದು ಅಥವಾ ಏನೋ ಇದು ಮಾಡಿ ಸರಿ ಮಾಡಕ್ಕೆ ಹೋಗ್ಬಾರ್ದು. ಅವ್ರಿಗೆ ಏನಾಗಿದೆ ಅದು ಇನ್ನೊಮ್ಮೆ ಯಾರಿಗೂ ಮಾಡಬಾರ್ದು. ಇದರಿಗೆ ಒಂದು ಮೆಸೇಜ್, ಯಾರು ಕೂಡ ಮಾಡ್ಲಿಕ್ಕೆ ಏನು ಜವಾಬ್ದಾರಿ ಇರೋದಿಲ್ಲ. ಬಿಟ್ಟು ಕೀಬೋರ್ಡ್ ನಲ್ಲಿ ಏನಾದ್ರೂ ಟೈಪ್ ಮಾಡ್ಬಿಟ್ಟು ಇವತ್ತು 150 ಜನ ಬಂದಿರಿ, ನಾಳೆ ಇನ್ನೂ ಜಾಸ್ತಿ ಜನ ಬರ್ಬೋದು. ಇನ್ನೊಂದು ಹೇಳ್ತೀನಿ, ತಪ್ಪು ಯಾರು ಮಾಡಿದ್ರೆ ತಪ್ಪೇ. 150 ಜನದ ಬದಲು ಒಬ್ಬ ವ್ಯಕ್ತಿ ಬಂದು ಮನವಿ ಕೊಟ್ಟರೆ ಖಂಡಿತ ನಾವು ಈ ರೀತಿ ಆಗಿರೋದು ವಿಷಾದನೀಯ. ಯಾರು ಕೂಡ ಈ ರೀತಿ ಕೆಲಸ ಮಾಡಬಾರ್ದು. ನಾವು ಪೊಲೀಸ್ ಇಲಾಖೆಯಿಂದನೂ ಈ ರೀತಿ ಏನು ಅವೇರ್ನೆಸ್ ಮೂಡಿಸಿದ್ರಲ್ಲ, ಇಟ್ಸ್ ನಾಟ್ ಎ ರೆಗ್ಯುಲರ್ ಕೇಸ್. ಆಡಿಯನ್ಸ್ ಯಾರು ಅಂತ ಇರ್ತೀರಿ, ಎಲ್ಲ ಹತ್ರ ಹೋಗಿ ಒಂದು ಅವೇರ್ನೆಸ್ ಮೂಡಿಸೋಕ್ಕಾಗಲ್ಲ. ಸಮಾಜದಲ್ಲಿ ಎಲ್ಲರೂ ಒಂದು ಜವಾಬ್ದಾರಿನ ಹೊಂದ್ಕೊಟ್ಟು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ದಿನ ಬೆಳಗಿದ್ದು ಅದೇ ಊರ ರೀತಿ ಎಲ್ಲರೂ ಅವರ ಮೃತಗಳನ್ನ ಕೊಟ್ಟು ಎಲ್ಲೂ ಕೂಡ ಈ ರೀತಿಯಾದ ಪ್ರಸಂಗಗಳು ನಡೀಬಾರ್ದು. ಖಂಡಿತ ಇದ್ರ ಮೇಲೆ ಕಾನೂನು ಕ್ರಮ ತಗೊಂಡು FIR ದಾಖಲು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸಂಬಂಧಪಟ್ಟ ಸೆಕ್ಷನ್ ಹಾಕೊಂಡು FIR ಮಾಡ್ಕೊಳ್ತೀವಿ, ತನಿಖೆ ಮಾಡ್ತೀವಿ. ನಾವು ಇವತ್ತು ನಮ್ಮ ಸಮುದಾಯದಿಂದ ಎಲ್ಲರ ಜನ ಎಲ್ಲ ಬಂದಿದ್ವಿ. ಜೋರಾಗಿ ಮಾತಾಡಿ. ಒಬ್ರು ಬಂದಿದ್ದೀವಿ. ನಮ್ಮಲ್ಲಿ ಒಬ್ಬ ಚೇತನ್ ಕುಮಾರ್ ಹೀರೋರ್ ಅಂತೇಳಿ ಫೇಸ್ಬುಕ್ಕಲ್ಲಿ ಏನೇನೋ ಕಮೆಂಟ್ ಎಲ್ಲ ಹಾಕಿ ನಮಗೆಲ್ಲ ಒಂಥರ ನಮ್ಮ ಜಾತಿಗೆ ಒಂಥರ ಅವಮಾನ ಮಾಡಿದ್ದಾನೆ. ಹಾಗಾಗಿ ನಾವೆಲ್ಲ ಸೇರಿ ಒಂದು ಗ್ರಾಮಾಂತರ ಠಾಣೆಯಲ್ಲಿ ಒಂದು ದೂರನ್ನು ದಾಖಲೆ ಮಾಡಿದ್ದೀವಿ. ಹಾಗೆ ಇಲ್ಲಿ ಬಂದು ನಮ್ಮ DSP ಸಾಹೇಬ್ರ ಜೊತೆಯಲ್ಲಿ ಒಂದು ಮನವಿ ಕೊಟ್ಟು ಕಾನೂನು ಕ್ರಮವನ್ನು ಕೈಗೊಳ್ಳಲಿ ಅಂತೇಳಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅಧಿಕಾರಿಗಳು ಅಂದ್ಮೇಲೆ ಕ್ರಮ ತಗೊಳ್ಬೇಕು. ಅವರು ಆಳುವಂತ ಅಣ್ಣ ಅವನು ಯಾರು ಅಂತ ಹೊರಗೆ ಬರಬೇಕು. ಇದ್ಯಾವುದೋ ಬಂದಿಲ್ಲ, ಇವತ್ತು 150-200 ಜನ ಬಂದಿದ್ದೀವಿ ಇಷ್ಟಕ್ಕೆ ಅಂತ ಆದ್ರೆ ಅಧಿಕಾರಿಗಳು ಏನಾದ್ರು ಇದನ್ನ ಬೇಜವಾಬ್ದಾರಿತನ ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಇಡೀ ತಾಲೂಕಲ್ಲಿರೋಂಥ ಮಡಿವಾಳರನ್ನ ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ನಿಲ್ತೀವಿ ಅನ್ನೋದನ್ನ ನಮ್ಮ ಅಧ್ಯಕ್ಷ ಸಹಿತ ಇಲ್ಲ ಇದ್ದಾರೆ. ಅವ್ರ ಒಪ್ಪಿಗೆ ಮೇರೆಗೆ ಮಾತನ್ನು ಹೇಳ್ತೀನಿ. ಮಡಿವಾಳ ಸಮಾಜ, ಶೆಟ್ರ ಸಮಾಜ ಇಡೀ ತಾಲೂಕಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಇದು ಕಾನೂನಾತ್ಮಕವಾಗಿ ಇನ್ನೂ ಕ್ರಮಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಸಮಾಜಕ್ಕೆ ಏನೋ ಒಂದು ಮಾತಾಡಿದ್ದಾನೆ. ಮತ್ತೊಂದು ಮಾತು ಹೇಳ್ತೀನಿ, ಗಂಡಸ್ತಾನನ ತೋರ್ಸಕ್ಕೆ ಬೇರೆ ದಾರಿ ಇದೆ. ನಾವೇನ್ ಗಂಡಸ್ರು ಅಲ್ಲ ಅಂತೇನಲ್ಲ, ಆದ್ರೆ ಅದು ಬೇಡ, ಆ ವಿಚಾರಕ್ಕೆ ಹೋಗೋದು ಬೇಡ. ಇವತ್ತೆಲ್ಲ ಜಾತಿ ಜನಾಂಗದ ಮಧ್ಯೆ ನಾವು ಇಟ್ಕೊಂಡು ನಾವೆಲ್ಲ ಒಂದು ತಳಮಟ್ಟದಲ್ಲಿರೋರು ಮೇಲ್ಮಟ್ಟಕ್ಕೆ ಬಂದು ನಾವು ಎಲ್ಲರೂ ಒಂದು ಒಗ್ಗೂಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಮಗೂ ಅವಕಾಶಗಳು ಕೊಟ್ಟಿದ್ದಾರೆ, ನಿಮಗೂ ನಮ್ಮ ಸಮಾಜ ಅವಕಾಶಗಳು ಕೊಟ್ಟಿದೆ. ಈ ಅವಕಾಶಗಳನ್ನ ಉಳಿಸ್ಕೊಳ್ಳೋಕ್ಕೆ ನೀವು ಮಾಡಿರೋಂಥ ತಪ್ಪನ್ನ ಅಣ್ಣ ತಮ್ಮ
ನೀವು ಕ್ಷಮೆ ಕೇಳ್ಬೇಕು. ಅವನು ಇನ್ನೊಂದು ಹೇಳಿದ್ದಾರೆ, ಮಡಿವಾಳರನ್ನ ಶೆಟ್ಟರನ್ನ ನೋಡಿದ್ರೆ ಅಸಹ್ಯ ಕಾಣ್ತಾರೆ ಅಂತ. ಅಸಹ್ಯ ಕಾಣೋ ರೀತಿ ಯಾವ ರೀತಿ ಕಾಣ್ತಾ ಇದ್ದಾರೆ ಅವರಿಗೆ? ಅವ್ರು ಯಾವ ರೀತಿ ಸುಂದರವಾಗಿದ್ದಾರೆ. ತಾಳುಪ್ಪ ಜನಾಂಗದ ವ್ಯಕ್ತಿಗಳು, ಶೆಟ್ರು ಜನಾಂಗದ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಅವನಿಗೆ ಅಸಹ್ಯವಾಗಿ ವರ್ತಿಸ್ತಾ ಇದ್ದಾರೆ. ಒಂದು ಪಕ್ಷ ಅವನು ಅಣ್ಣ ಅಣ್ಣ ಅಂತ ಇದ್ದಾನಲ್ಲ, ಅಣ್ಣ ಯಾರು ಅಂತ ಹೇಳಬೇಕು. ಒಂದು ಪಕ್ಷ ಆ ಅಣ್ಣ ಅನ್ನೋನು ರಾಜಕೀಯದಲ್ಲಿ ಒಂದು ಎತ್ತರ ಸ್ಥಾನದಲ್ಲಿ ಇದ್ದಾನೆ ಅಂತ ಇರೋದಾದ್ರೆ ಅವನು ಹೇಗೆ ಅಣ್ಣ ಅದ ಅಂದ್ರೆ, ಮಡಿವಾಳ ಸಮಾಜ ಅವರು, ಶೆಟ್ರು ಸಮಾಜ ಅಂತ ಸಣ್ಣ ಸಣ್ಣ ಸಮುದಾಯದವರು ಹಾಕಿದ ಭಿಕ್ಷೆಯಿಂದ ಅವನು ಅಣ್ಣಾಗಿದ್ದಾನೆ. ಆ ಭಿಕ್ಷೆಯಿಂದ, ಈ ಸಣ್ಣ ಸಣ್ಣ ಸಮುದಾಯದವರು ಏನು ಹಾಕಿದ ಭಿಕ್ಷೆಯಿಂದ ಅವನು ಎತ್ತರ ಸ್ಥಾನದಲ್ಲಿ ಅಣ್ಣನಾಗಿರ್ಬೋದು. ಒಂದು ಪಕ್ಷ ಆ ಅಣ್ಣನ ತಾನು ತಿಂದು ತಮ್ಮವ್ರನ್ನ ಸಾಕಿರ್ತಾನೆ. ಅವ್ರು ಸಾಕಿದ ಹುಳುಗಳು ನಮ್ಮ ಮೇಲೆ ಹೇಳಿರ್ಬೋದು. ಅದು ದಯವಿಟ್ಟು ಯಾರು ಅಣ್ಣ ಇದ್ದಾರೆ, ಅವ್ರು ಯಾರು ಎತ್ತರ ಸ್ಥಾನದಲ್ಲಿ ಇರ್ಬೋದು, ಅವರ ಆಶ್ರಯದಲ್ಲಿ ನಾವೇನು ಇಲ್ಲ. ಕನ್ನನೋ ಗಂಜಿನೋ ನಮ್ಮ ಎಲ್ಲ ಸಮುದಾಯದವ್ರು ನಾವೇ ದುಡ್ಡು ಬದುಕ್ತಾ ಇದ್ದೀವಿ. ಅವ್ರೇನಾದ್ರು ಇದ್ರು ಎತ್ತರ ಸ್ಥಾನದಲ್ಲಿ ರಾಜಕೀಯವಾಗಿ ಬೆಳೆದು ಅಣ್ಣ ಆಗಿದ್ದಾರೆ ಅಂದ್ರೆ, ಈ ಸಣ್ಣ ಸಣ್ಣ ಈ ಸಮುದಾಯದವರು ಹಾಕಿದ ಭಿಕ್ಷೆಯಿಂದೆಲ್ಲ ಅಣ್ಣ ಆಗಿದ್ದಾರೆ. ಅವ್ರನ್ನ ಸಾಗರದ ಗೋಪಾಲಗೌಡ ಯುವಕ ಸಂಘದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಅಮೂಲ್ಯ ಮೂವಿ ಮೇಕರ್ಸ್ ತಯಾರಿಸಿದ ತಮಟೆ ಲಚ್ಚಿ ಚಲನಚಿತ್ರದ ಫಸ್ಟ್ ಲುಕ್ ನಿರ್ದೇಶಕ ಹಾಗೂ ನಿರ್ಮಾಪಕ KS ನಾಗರಾಜ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ವಿವೇಕ್ ಗೌಡ, ನಾಗರಾಜ್, ಚಂದ್ರು, ಸಂತೋಷ್, ಅರುಣ್, ರಮೇಶ್ ಚಂದ್ರಗುತ್ತಿ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.